ಸ್ನೇಹಿತರೆ, ಪರಸು ಕೋಲೂರ ಅವರ ಮೇಲೆ ನಡೆದಂತಹ ಹಲ್ಲೆ ನಿಜಕ್ಕೂ ಎಲ್ಲರಿಗೂ ಕೂಡ ಒಂದು ರೀತಿಯ ಬೇಸರವನ್ನ ತಂದು ಮೂಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಈ ರೀತಿಯಾಗಿ ನಡೀತಿದೆ ಅಂತ ಉತ್ತರ ಕರ್ನಾಟಕದಲ್ಲಿ ಗೊತ್ತಾಗ್ತಿಲ್ಲ ಅಂತ ಜನರೇ ಮಾತನಾಡ್ಕೊಳ್ತಿರುವಾಗ ಇದೀಗ ಆಸ್ಪತ್ರೆಯಿಂದ ಚೇತರಿಸಿಕೊಂಡು ಬಂದಿರತಕ್ಕಂಥ ಪರಸು ಕೋಲೂರು ಅವರು ಒಂದು ಮಾತನ್ನ ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಹೌದು, ನನ್ನ ಮೇಲೆ ಹಲ್ಲೆ ಆಗಿದ್ದೇನೋ ನಿಜ, ಆದರೆ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಡಿ, ಯಾರು ಕೂಡ ಎಲ್ಲಿಯೂ ಇದ್ರ ಬಗ್ಗೆ ಮಾತನಾಡಕ್ ಹೋಗಬೇಡಿ. ನಾನು ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟವನ್ನ ಮಾಡ್ತೀನಿ. ನನ್ನ ಮೇಲೆ ಹಲ್ಲೆ ಆಗಿರೋದಂತೂ ನಿಜ, ಹಾಗಂತ ನಾನು ಕೂಡ ಸುಮ್ಮನೆ ಕೂರೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಆ ರೀತಿಯ ಹೋರಾಟವನ್ನ ನಾನು ಮಾಡ್ತೇನೆ ಅಂತ ಪರಸು ಕೋಲೂರ ಹೇಳ್ಕೊಂಡಿದ್ದಾರೆ. ಹೌದು, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇನೆ, ಎಲ್ರಿಗೂ ಕೂಡ ಒಂದೇ ರೀತಿಯ ನ್ಯಾಯ ಸಿಗುತ್ತೆ. ಹೀಗಾಗಿ ನಮ್ಮಲ್ಲೇ ಕಿತ್ತಾಟ ಜಗಳಗಳು ಬೇಡ, ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕಾನೂನಿನ ಪ್ರಕಾರ ನಾವು ಹೋರಾಟವನ್ನ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗತ್ತೆ, ಹಾಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೂಡ ಸಿಗುತ್ತೆ. ಯಾಕಂದ್ರೆ ಕಾನೂನು ಎಲ್ಲ ಜನರಿಗೂ, ಎಲ್ಲ ವರ್ಗದ ಜನರಿಗೂ ಕಾನೂನು ಒಂದೇ ಅಂತ ಪರಸು ಕೋಲೂರ ಅವರು ಹೇಳ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಪರಸು ಕೋಲೂರ ಅವರು ಹೇಳಿರೋದು ಕೂಡ ಸರಿ ಅಂತ ಅನ್ಸುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಈ ರೀತಿಯ ಮಾನವೀಯತೆಯ ಮಾತುಗಳನ್ನ ಆಡ್ತಿರೋದನ್ನ ನೋಡ್ತಿದ್ರೆ ನಿಜಕ್ಕೂ ಕೂಡ ಒಳ್ಳೆಯ ವ್ಯಕ್ತಿತ್ವವನ್ನ ಉಳ್ಳಂತಹ ವ್ಯಕ್ತಿ ಅಂತ ಹೇಳಿದ್ರೆ